ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಗೆಳತಿಯರಿಗೆಲ್ಲ ನಮಸ್ಕಾರ. ಹಾಗೆ ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಗೆಳತಿಯರೇ, ಇಂದು ನೀವು ಕೇಳ್ರೆ ನೆಲ್ಲಕ್ಕಿ ಯುವತಿ ಮಂಡಳಿ ಮಡಿಕೇರಿ ಈ ಸಂಘದ ಸದಸ್ಯರಿಂದ ಕಾವೇರಿ ತುಲಾ ಸಂಕ್ರಮಣದ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಟ್ಟವೆ. ಸುರುಗೆ ಕೇಳಿ ಪ್ರಾರ್ಥನೆ. ದೇವಿ ನಿನ್ನ ನಾಮ ಎಷ್ಟು ಪೊರ್ಲುಟಮ್ಮ, ನಿನ್ನ ಮಹಿಮೇನ ತಿಳಿದ ಜನ ಧನ್ಯರಮ್ಮ. ದೇವಿ ನಿನ್ನ ನಾಮ ಎಷ್ಟು ಪೊರ್ಲುಟಮ್ಮ, ನಿನ್ನ ಮಹಿಮೇನ ತಿಳಿದ ಜನ ಧನ್ಯರಮ್ಮ. ಹಾಲ ಸಕ್ಕರೆ ಜೇನು ಕುಂತ ಅತಿ ಮಧುರ, ಹಾಲ ಸಕ್ಕರೆ ಜೇನು ಕುಂತ ಅತಿ ಮಧುರ. ಪುಣ್ಯ ನಾಮ ವಾಸವಾಮ್ರ ಎಂಬ ನಾಮವು, ಪಾಪ ತೇಳುವ ಹೆದರಿಕೆನ ದೂರ ಮಾಡಮ್ಮ, ಪಾಪ ತೇಳುವ ಹೆದರಿಕೆನ ದೂರ ಮಾಡಮ್ಮ. ನಿನ್ನ ಮಹಿಮೆನ ತಿಳಿದ ಜನರ ಮಾಡಮ್ಮ. ದೇವಿ ನಿನ್ನ ನಾಮ ಎಷ್ಟು ಪೊರ್ಲುಟಮ್ಮ, ನಿನ್ನ ಮಹಿಮೆನ ತಿಳಿದ ಜನ ಧನ್ಯರಮ್ಮ. ನಮ್ಮ ಮನದ ಗುಡಿಲಿ ನೀ ವಾಸ ಮಾಡಮ್ಮ, ನಮ್ಮ ಮನದ ಗುಡಿಲಿ ನೀ ವಾಸ ಮಾಡಮ್ಮ. ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನ ಕೊಟ್ಟು ಕಾಪಾಡಮ್ಮ, ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನ ಕೊಟ್ಟು ಕಾಪಾಡಮ್ಮ. ದುಷ್ಟ ಜನರ ದುಷ್ಟತನವ ದೂರ ಮಾಡಮ್ಮ, ದುಷ್ಟ ಜನರ ದುಷ್ಟತನವ ದೂರ ಮಾಡಮ್ಮ. ಒಳ್ಳೆತನವ ಒಳ್ಳೆ ಮನವ ಹರಿಸಿ ಕಾಯಮ್ಮ. ದೇವಿ ನಿನ್ನ ನಾಮ ಎಷ್ಟು ಪೊರ್ಲುಟಮ್ಮ, ನಿನ್ನ ಮಹಿಮೆನ ತಿಳಿದ ಜನ ಧನ್ಯರಮ್ಮ. ಮುತ್ತು ವಜ್ರ ಹವಳಕ್ಕಿರುವ ಬೆಲೆ ಹಂಗೊಟ್ಟು, ಮುತ್ತು ವಜ್ರ ಹವಳಕ್ಕಿರುವ ಬೆಲೆ ಹಂಗೊಟ್ಟು. ಪುಣ್ಯ ನಾಮ ವಾಸವಾಮ್ರ ಎಂಬ ನಾಮವು, ಪುಣ್ಯ ನಾಮ ವಾಸವಾಮ್ರ ಎಂಬ ನಾಮವು. ಪಾಪ ತೇಳುವ ಪಾಪವನ್ನು ದೂರ ಮಾಡಮ್ಮ, ನಿನ್ನ ಮಹಿಮೆಯನ್ನು ತಿಳಿದ ಜನರ ಮಾಡಮ್ಮ. ದೇವಿ ನಿನ್ನ ನಾಮ ಎಷ್ಟು ಪೊರ್ಲುಟಮ್ಮ, ನಿನ್ನ ಮಹಿಮೆನ ತಿಳಿದ ಜನ ಧನ್ಯರಮ್ಮ, ನಿನ್ನ ಮಹಿಮೆನ ತಿಳಿದ ಜನ ಧನ್ಯರಮ್ಮ. ಪ್ರಾರ್ಥನೆ ಕೇಳಿದ್ರಲ್ಲ, ಈಗ ಕೇಳಿ ಕಾವೇರಿ ಜಾತ್ರೆಗೆ ಮುಂದೆ ಭಾಗಮಂಡಲಲ್ಲಿ ನಡೆಯುವ ಸಂಪ್ರದಾಯಗ ಏನು ತಿಳ್ಕೊಣ. ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಸ್ಥಾನ ಬಗಂಡ ಮುನಿನ ತಪಸ್ಸಂದ ಬಗಂಡೇಶ್ವರ ತೇಳಿ ಹೆಸರು ಪಡ್ಕೊಂಡಿರೋದು ಪುರಾಣಂದ ತಿಳಿದು ಬಂದದೆ. ಇಲ್ಲಿಗೆ ಹಿಂದಿನ ಕಾಲದಲ್ಲೇ ಹಲವಾರು ಧಾರ್ಮಿಕ ಆಚರಣೆಂಗ ಪಾರಂಪರಂಗತವಾಗಿ ನಡ್ಕೊಂಡು ಬಂದುಟ್ಟು ಬಗಂಡೇಶ್ವರ ಕ್ಷೇತ್ರದಲ್ಲಿ ತಕ್ಕರಾಗಿ ಬಳ್ಳಡ್ಕ ಕುಟುಂಬಸ್ಥರು, ಹಾಗೆ ತಲಕಾವೇರಿ ದೇವಸ್ಥಾನದ ತಕ್ಕರಾಗಿ ಕೋಡಿ ಕುಟುಂಬಸ್ಥರು ವಂಶ ಪಾರಂಪರೆಯಾಗಿ ಸಾಂಪ್ರದಾಯಿಕವಾಗಿ ಕಾರ್ಯನಿರ್ವಹಿಸ್ತಳೋ. ಹಾಗೆ ಬಗಂಡೇಶ್ವರ ದೇವಸ್ಥಾನದ ಪರುಪತ್ಯಗಾರರಾಗಿ ರಾಜರ ಆಳ್ವಿಕೆಗೂ ಹಿಂದೆ ದೊರಗ ತೇಳ್ರೆ ಕಾವಲುಗಾರ ತೇಳುವ ಹೆಸರಲ್ಲಿ ದರ್ಗನ ತೇಳ್ರೆ ನಿಡ್ಡೆಮಲೆ ಕುಟುಂಬಸ್ಥರು ಕಾರ್ಯನಿರ್ವಹಿಸಿಕೊಂಡು ಬರ್ತಾವಳು. ಪ್ರತಿ ವರ್ಷನೂ ಸೆಪ್ಟೆಂಬರ್ 26ನೇ ತಾರೀಕು ತೇಳ್ರೆ ನಿಡ್ನಾಳ್ ತಿಂಗಳ 10ಕ್ಕೆ ಬಳ್ಳಡ್ಕ ಮನೆಯಿಂದ 20 ಸೇರು ಅಕ್ಕಿ ತಂದು ಸಾಂಪ್ರದಾಯದಂಗೆ ಬಗಂಡೇಶ್ವರ ಸನ್ನಿಧಿಲಿ ದೇವಸ್ಥಾನದ ಪತಾಯಕ್ಕೆ ಅಕ್ಕಿ ಹಾಕುವುದು ಕಾವೇರಿ ಸಂಕ್ರಮಣಕ್ಕೆ ಆಚರಿಸುವ ಪದ್ಧತಿಯಾಗಿ ನಡ್ಕೊಂಡು ಬಂದುಟ್ಟು. ಅಲ್ಲಿಂದ 8 ದಿನ ಕಳೆದ ಮೇಲೆ ಅಕ್ಟೋಬರ್ 4 ಅಥವಾ 5ನೇ ತಾರೀಕಿಗೆ ತೇಳ್ರೆ ನಿಡ್ನಾಳ್ 18ಕ್ಕೆ ಬಗಂಡೇಶ್ವರನ ಸನ್ನಿಧಿಯಲ್ಲಿ ಬಳ್ಳಡ್ಕ ತಕ್ಕರು ಊರವನ್ನ ಸೇರಿಸಿಕೊಂಡು ಕುಪ್ಪಸದಟ್ಟಿ ತೊಟ್ಟು ಬಾಳೆಗೊನೆ ಕಡ್ದು ಇಡೀ ಕೊಡಗಿಗೆ ತುಲಾ ಸಂಕ್ರಮಣದ ಸಂಪ್ರದಾಯ ಮತ್ತೆ ಕಟ್ಟುಕಟ್ಟಳನ ವಿವರ ಕೊಟ್ಟವೆ. ಬಾಳೆಗೊನೆ ಕಡ್ದ ಮೇಲೆ ತುಲಾ ಸಂಕ್ರಮಣದ ಕಾವೇರಿ ಜಾತ್ರೆ ಮುಟ್ಟ ಪ್ರಾಣಿ ಹಿಂಸೆ ಮಾಡಿಕೆ ಬತ್ತು. ಶುಭ ಅಶುಭ ಕಾರ್ಯಗಳನ್ನು ನಡೆಸುವಂಗಿಲ್ಲೆ. ಹಂಗೆ ಗೊನೆ ಕಡಿದ ದಿನವೇ ದೇವಸ್ಥಾನದ ಮುಂದುಗಡೆ ತಕ್ಕರ ಮನೆದ ತಂದ 5 ಸೇರ ಅಕ್ಕಿನ ಕಂಚನ ಉರುಳಲ್ಲಿ ಹಾಕಿವೆ. ಇದಾದ ಮೇಲೆ ಅಕ್ಟೋಬರ್ 14 ತೇಳ್ರೆ ನಿಡ್ನಾಳ್ ತಿಂಗಳ 28 ಅಂದರೆ 3 ದಿನಕ್ಕೆ ಮುಂದೆ ಬಗಂಡೇಶ್ವರನ ಸನ್ನಿಧಿಲಿ
ನಂದಾದೀಪ ಹೊತ್ತಿಸಿವೆ. ಈ ನಂದಾದೀಪ ತುಲಾ ಸಂಕ್ರಮಣ ಜಾತ್ರೆ ಕಳೆದು ಕನ್ಯಾ ಸಂಕ್ರಮಣದ ಕಿರುಜಾತ್ರೆ ಮುಟ್ಟೆನು ಹಗಲು ಇರ್ಲು ಹೊತ್ತಿಕೊಂಡಿದ್ದದೆ. ನಂದಾದೀಪ ಹೊತ್ತಿಸುವುದು, ಅಕ್ಷಯ ಪಾತ್ರೆ ಮಡಗುವುದು, ಕಾಣಿಕೆ ಡಬ್ಬಿ ಮಡಗುವುದು ಇದೆಲ್ಲ ದೇವಸ್ಥಾನದ ಸಂಪ್ರದಾಯಂಗ. ಹಂಗೆ ಹೋದ ಭಕ್ತಾದಿಗಳಿಗೆ ದೇವಸ್ಥಾನದ ಪಡಿಯಕ್ಕಿ ಕೊಟ್ಟವೆ. ಹಂಗೆ ಜಾತ್ರೆ ಸಂದರ್ಭದಲ್ಲಿ ನಂದಾದೀಪ ಹೊತ್ತಿಸಿ ಆದ ಮೇಲೆ ಬಳ್ಳಡ್ಕ ತಕ್ಕರು ಅವರ ಕುಟುಂಬದ 5 ಜನ ಸದಸ್ಯರೊಟ್ಟಿಗೆ ಕೂಡಿಕೊಂಡು ಗರ್ಭಗುಡಿನ ಬೀಗದ ಕೀ ಮಡ್ಕೊಂಡು ದೇವಸ್ಥಾನದಲ್ಲಿ ಒಳೆದೆವೆ. ಸಾಯಂಕಾಲ ಪೂಜೆ ಆದ ಮೇಲೆ ಗರ್ಭಗುಡಿಗೆ ಬೀಗ ಹಾಕಿಸಿ ಕೀಗಳನ್ನು ಪಡ್ಕೊಂಡು ಮಾರನೇ ದಿನ ಅರ್ಚಕರಿಗೆ ಕೀ ಕೊಟ್ಟು ಪುನಃ ಪೂಜಾ ವಿಧಾನಗಳನ್ನು ನಡೆಸಿವೆ. ಅಲ್ಲಿಂದ ಬಗಂಡೇಶ್ವರ ದೇವಸ್ಥಾನದ ತಲೆಕಾವೇರಿನ ಕೋಡಿ ತಕ್ಕರಿಗೆ ಕಾವೇರಮ್ಮನ ಆಭರಣಗಳನ್ನು ಹಸ್ತಾಂತರ ಮಾಡಿವೆ. ತಲೆಕಾವೇರಿಲು ಕೋಡಿ ಕುಟುಂಬದ 5 ಜನ ಸದಸ್ಯರು ಒಳೆದೆವೆ. ಈ ಎಲ್ಲ ಸಂಪ್ರದಾಯಗ ಮುಗ್ದು ಅಕ್ಟೋಬರ್ 17ರ ತೀರ್ಥಭಾಕ್ಯ 1 ಗಂಟೆಗೆ ಮುಂದೆ ಬಗಂಡೇಶ್ವರನ ದೇವಸ್ಥಾನದ ಬಳ್ಳಡ್ಕ ತಕ್ಕರು ಅರ್ಚಕರು ಕೊಂಬುವಾಲಗಲಿ ತಲೆಕಾವೇರಿಗೆ ತೀರ್ಥ ಪೂಜೆಗೆ ಹೊರಟವೆ. ಬೆಳ್ಳಿನ ತೀರ್ಥ ಬಿಂದಿಗೆ ಮತ್ತೆ ಕಾವೇರಮ್ಮನ ಅಲಂಕಾರಕ್ಕೆ ಚಿನ್ನದ ಮಾಲೆನೊಟ್ಟಿಗೆ ಹೊರಟು ತಲೆಕಾವೇರಿಯಲ್ಲಿ ಕೋಡಿ ತಕ್ಕರಿಗೆ ಒಪ್ಪಿಸಿದ ಮೇಲೆ ತಕ್ಕರು ಚಿನ್ನದ ಮಾಲೆನ ಬ್ರಾಹ್ಮಣರಿಗೆ ಕೊಟ್ಟು ಕಾವೇರಮ್ಮನ ಸಿಂಗಾರ ಮಾಡಿ ಕೋಡಿ ಕುಟುಂಬಸ್ಥರ ಮನೆಯಿಂದ ತಂದಂತ ಹಸನ ಹಾಲನ ಬ್ರಹ್ಮಕುಂಡಿಕೆಗೆ ಹೊಯ್ದು ಕೊಪ್ಪರಿ ಕಾಯಿಲಿ ತುಪ್ಪದ ದೀಪ ಹೊತ್ತಿಸಿವೆ. ತೀರ್ಥ ಬಂದಂಗೆ ಸುರುಗೆ ಬಗಂಡೇಶ್ವರನ ಬೆಳ್ಳಿ ಬಿಂದಿಗೆಯಲ್ಲಿ ತೀರ್ಥ ತುಂಬಿಸಿ ಬಳ್ಳಡ್ಕ ತಕ್ಕರಿಗೆ ಒಪ್ಪಿಸಿದ ಮೇಲೆ ಬಗಂಡೇಶ್ವರ ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿವೆ. ಹೀಗೆ ಶತಶತಮಾನಗಳಿಂದ ಆಚರಿಸಿಕೊಂಡು ಬರ್ತಾ ಇರುವ ಸಂಪ್ರದಾಯ ಬಗಂಡೇಶ್ವರನ ಮತ್ತೆ ಕಾವೇರಮ್ಮನ ಸನ್ನಿಧಿಲಿ ನಡ್ಕೊಂಡು ಬರುವ ಪದ್ಧತಿ ಆಗುಟ್ಟು. ಹಾಗೆ ಚೌತಿ ದಿನದಂದು ಪೆರಾಜನ ಶಾಸ್ತ್ರವು ದೇವಸ್ಥಾನದ ಕಾವೇರಿ ಗದ್ದೆಯಿಂದ ಕದರು ಕೊಯ್ದು ಸುರಿಗೆ ಭಾಗಮಂಡಲ ಮತ್ತೆ ತಲಕಾವೇರಿ ದೇವಸ್ಥಾನಕ್ಕೆ ಕದರು ತಂದು ಚೌತಿಯಂದು ಕಟ್ಟಿವೆ. ಕೊಡಗಲ್ಲಿ ಹುತ್ತರಿ ಕದರು ಕೊಯ್ದು ಕಟ್ಟಿವೆ. ಕಾವೇರಮ್ಮಂಗೆ ಚೌತಿಲೇ ಕದರು ಕಟ್ಟಿವೆ. ಓಂ ನಮೋ ಕಾವೇರಿ ಮಾತೆ, ಓ ಮಾತೆ ಕಾವೇರಿಯೇ, ಕೈ ಮುದ್ದು ತಲೆಬಾಗಿ ಬೇಡುವೆ ಮಾತೆ ಕಾವೇರಿಯೇ. ಓಂ ನಮೋ ಕಾವೇರಿ ಮಾತೆ, ಓ ಮಾತೆ ಕಾವೇರಿಯೇ, ಕೈ ಮುದ್ದು ತಲೆಬಾಗಿ ಬೇಡುವೆ ಮಾತೆ ಕಾವೇರಿಯೇ. ಓಂ ನಮೋ ಕಾವೇರಿ ಮಾತೆ, ಓ ಮಾತೆ ಕಾವೇರಿಯೇ, ಕೈ ಮುದ್ದು ತಲೆಬಾಗಿ ಬೇಡುವೆ ಮಾತೆ ಕಾವೇರಿಯೇ. ಬ್ರಹ್ಮಗಿರಿ ಕುಂದದ ಜಲಾಗಿ ಇಳಿದು ಬಂದು ಗುಪ್ತಗಾಮಿನಿಯಾಗಿ, ಗುಪ್ತಗಾಮಿನಿಯಾಗಿ ನಾಗ ತೀರ್ಥ ಆಗಿ ಮಂದಾಗ ತಿಳಿಸಾಗಿ, ಮಂದಾಗ ತಿಳಿಸಾಗಿ ಕುಂದದ ಇಳಿದು ಬಂದು ಜುಳು ಜುಳುತ್ತ ಹರಿದು ಬಂದು ಜಲರೂಪಿಯಾಗಿ ನೀನು, ಜಲರೂಪಿಯಾಗಿ ನೀನು, ಜಲರೂಪಿಯಾಗಿ ನಿನ್ನ ಕುಂಡಿಕೆಂದ ಉಕ್ಕಿ ಬಂದು ತಲಕಾವೇರಿ ನಿಂತು, ತಲಕಾವೇರಿ ನಿಂತು ಸಂಗಮಲ್ಲಿ ಸೇರ್ದ ನೀನು ಸುಜ್ಯೋತಿ ಕನ್ನಿಕೆನ ಕೂಡಿಕಂಡು, ಸುಜ್ಯೋತಿ ಕನ್ನಿಕೆನ ಕೂಡಿಕಂಡು ತ್ರಿವೇಣಿ ಸಂಗಮಲ್ಲಿ ಪಾಪನ ತೊಳೆಯುವ ನೀನು ಲೋಕ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಹೊಳೆಯಾಗಿ ಹರಿದು ಹೋದ, ಹೊಳೆಯಾಗಿ ಹರಿದು ಹೋದ. ಓಂ ನಮೋ ಶ್ರೀ ಕಾವೇರಿಯೇ. ಸಂಗಮಲ್ಲಿ ಮಿದು ಬಂದು ಪಿಂಡ ಪ್ರದಾನ ಮಾಡಿ ಬಗಂಡೇಶ್ವರ ನಿಂಗೆ ಪೂಜೆ ಮಾಡಿ, ಬಗಂಡೇಶ್ವರ ನಿಂಗೆ ಪೂಜೆ ಮಾಡಿ ಅಡ್ಡ ಬಿದ್ದು ಬೇಡುವೆ ಕೋಟಿ ಕೋಟಿ ಜನ ಅಂದು, ಅಡ್ಡ ಬಿದ್ದು ಬೇಡುವೆ ಕೋಟಿ ಕೋಟಿ ಜನ ಅಂದು. ಓಂ ನಮೋ ಶ್ರೀ ಕಾವೇರಿಯೇ. ಗದ್ದೆಗೆ ಬೆಚ್ಚು ಕುತ್ತಿ ದೋಸೆ ಹಿಟ್ಟು ಮಡಗಿ ಬಂದು ಪಾಂಡವರ ಕೈಯಿಂದ ಭೂಮಿ ಪಡೆದು, ಪಾಂಡವರ ಕೈಯಿಂದ ಭೂಮಿ ಪಡೆದು ಕೈ ಬೀಸಿ ಕರ್ಕಂಡು ಸಾಗಿ ಸಾಗಿ ಮುಂದೆ ಹೋಗಿ ರೈತರನ್ನೆಲ್ಲ ಹರಿಸಿಕೊಂಡು ಮುಂದೆ ಮುಂದೆ, ರೈತರನ್ನೆಲ್ಲ ಹರಿಸಿಕೊಂಡು ಮುಂದೆ ಮುಂದೆ ಕನ್ನಡ ನಾಡಿನ
ದರ್ಶನ ಕೊಟ್ಟಿಯ ತುಲಾ ಸಂಕ್ರಮಣ ದಿನದಂದು, ತುಲಾ ಸಂಕ್ರಮಣ ದಿನದಂದು. ಹರಸುತ್ತಾಯೇ ನಿನ ಹರಸುತ್ತಾಯೇ, ಹರಸುತ್ತಾಯೇ ನಿನ ಹರಸುತ್ತಾಯೇ, ಹರಸುತ್ತಾಯೇ ನಿನ ಹರಸುತ್ತಾಯೇ. ಕನ್ನಡದ ಕುಲನಾರಿ ಕೊಡಗನ ಕುಲದೇವಿ ಹರಸುತ್ತಾಯೇ ನಿನ ಹರಸುತ್ತಾಯೇ, ಹರಸುತ್ತಾಯೇ ನಿನ ಹರಸುತ್ತಾಯೇ, ಹರಸುತ್ತಾಯೇ ನಿನ ಹರಸುತ್ತಾಯೇ. ಕಾವೇರಿ ತುಲಾ ಸಂಕ್ರಮಣ ಸಾಮಾನ್ಯವಾಗಿ ಅಕ್ಟೋಬರ್ 17-18 ನಡೆದಿದೆ. ಕಾವೇರಿ ಸಂಕ್ರಮಣ ತಿಳಿದ್ರೆ ಕಾವೇರಿ ತಾಯಿ ವರ್ಷಕ್ಕೊಮ್ಮೆ ಜಲರೂಪಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಟ್ಟದೆತ್ತ ಜನರ ನಂಬಿಕೆ. ಇದನ್ನೇ ತುಲಾ ಸಂಕ್ರಮಣ ದಿನ ತಿಳಿ ಕರೆದವೆ. ಈ ಜಾತ್ರೆ ತುಲಾ ಸಂಕ್ರಮಣದಿಂದ ಶುರುವಾಗಿ ಕಿರು ಸಂಕ್ರಮಣದವರೆಗೆ ನಡೆದದೆ. ಅಂದರೆ ಸುಮಾರು 1 ತಿಂಗಳ ಮುಟ್ಟ ನಡೆದದೆ. ಈ ಸಮಯದಲ್ಲಿ ಭಕ್ತಾದಿಗ ಬಂದು ಭಾಗಮಂಡಲ ತ್ರಿವೇಣಿ ಸಂಗಮಲ್ಲಿ ಮೀದು ಅಲ್ಲಿಂದ ಬಗಂಡೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ನಂತರ ಭಾಗಮಂಡಲದಿಂದ 8 ಕಿಲೋಮೀಟರ್ ದೂರಲ್ಲಿರುವ ಬ್ರಹ್ಮಗಿರಿ ಕುಂದನ ತಪ್ಪಲ್ಲಿರುವ ತಲಕಾವೇರಿ ತೀರ್ಥಕುಂಡಿಕೆಗೆ ಕಾವೇರಿ ಮಾತೆನ ತೀರ್ಥ ಸ್ನಾನ ಮಾಡಿಕೆ ಹೋದವೆ. ಇಲ್ಲಿ ಕಾವೇರಿ ಮಾತೆ ಶುಭ ಮುಹೂರ್ತದಲ್ಲಿ ಭಕ್ತರಿಗೆ ತೀರ್ಥ ರೂಪಲ್ಲಿ ಕಾಣಿಸಿಕೊಂಡ ಮೇಲೆ ಮಾತ್ರ ಭಕ್ತರಿಗೆ ಪುಣ್ಯ ನೀರು ಮೀಯಕ್ಕೆ ಕುಂಡಿಕೆಗೆ ಬಿಟ್ಟವೆ. ತೀರ್ಥ ಬರುವ ಮೊದಲೇ ಯಾವುದೇ ಕಾರಣಕ್ಕೆ ಕುಂಡಿಕೆಗೆ ಇಳಿಯಕ್ಕೆ ಬಿಡುದಿಲ್ಲ. ಈ ಸಮಯದಲ್ಲಿ ಕಾವೇರಿ ಮಾತೆಗೆ ಜಯಘೋಷ ಹಾಕಿಕೊಂಡು ಭಕ್ತರು ಕುಂಡಿಕೆಗೆ ಇಳಿದವೆ. ಇದರೊಟ್ಟಿಗೆ ಪುರೋಹಿತರು ಮಂತ್ರವಾದ್ಯಗಳೊಟ್ಟಿಗೆ ಅರಿಶಿನ ಕುಂಕುಮ ಹೂ ಹಾಕಿ ಮಾತೆ ಕಾವೇರಿನ ಕುಂಡಿಕೆಗೆ ಹಲವಾರು ಪುರೋಹಿತರು ಪೂಜೆ ಮಾಡುವೆ. ಹಿಂಗೆ ಅಲ್ಲಿ ಆ ಊರಿನ ತಕ್ಕ ಮುಖ್ಯಸ್ಥರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಶುದ್ಧ ಮುದ್ರಿಕೆಯಿಂದ ಕಾವೇರಮ್ಮಂಗೆ ಪೂಜೆ ಸಲ್ಲಿಸ್ತಾ ಇದ್ದವೆ. ಈ ಸಂದರ್ಭದಲ್ಲಿ ಮೀದ ಮೇಲೆ ಕಾವೇರಮ್ಮನ ಪುಣ್ಯತೀರ್ಥನ ತಕೊಂಡು ಬಹಳ ಭಕ್ತಿಯಿಂದ ಮನೆಗೆ ಹೋದವೆ. ತುಲಾ ಸಂಕ್ರಮಣ ದಿನ ಗೊತ್ತು ಮಾಡಿದ ಮೇಲೆ ಅಲ್ಲಿ ಆ ಊರೊಳಗೆ ಯಾವುದೇ ತರಹದ ಹೊಲಸು ಪದಾರ್ಥ ಮಾಡುವಂಗೆ ಇಲ್ಲ. ಸಾಮಾನ್ಯವಾಗಿ ಅಕ್ಟೋಬರ್ 17-18 ನಡೆಯುವ ಜಾತ್ರೆಗೆ ಕಟ್ಟು ಬಿದ್ದ ಮೇಲೆ ಅಲ್ಲಿನ ಊರವು ತುಂಬಾ ಶುದ್ಧ ಮುದ್ರಿಕೆಯಿಂದ ಇದ್ದವೆ. ಯಾವುದೇ ಹೊಲಸು ಪದಾರ್ಥನ ಮನೆಯಲ್ಲಿ ಮಾಡುದಿಲ್ಲ. ತೀರ್ಥಬಾಕೆ 1 ದಿನದ ಮುಂದೆ ಗದ್ದೆಗೆ ಮತ್ತೆ ಅಂಗಳದ ಬಾಗಿಲು ಅಂದರೆ ಮನೆ ಎದುರ ಪೂರ್ವ ದಿಕ್ಕಿಗೆ ಬೆತ್ತಿನ ಮರದ ದೊಣ್ಣೆನ ನಟ್ಟವೆ. ಈ ಬೆತ್ತು ಮರದ ದೊಣ್ಣೆಗೆ ಒಂದು ನೊಕಟೆ ಬಳ್ಳಿನ ಅದಕ್ಕೆ ಸುತ್ತಿ ಅದರ ಮೇಲೆ ಮಡಗಿ ಹೂ ಹಾಕಿ ಸಿಂಗಾರ ಮಾಡುವೆ. ಅಂದು ಮನೆನ ಎಲ್ಲ ಶುದ್ಧ ಮಾಡಿ ಅಂಗಳಕ್ಕೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಹೊಸ ತೀರ್ಥನ ಮನೆ ತುಂಬಿಸಿಕೊಂಬಕ್ಕೆ ತುಂಬಾ ಖುಷಿಯಿಂದ ಹಬ್ಬದ ವಾತಾವರಣದಲ್ಲಿ ಕಾವೇರಮ್ಮನ ತೀರ್ಥನ ಮನೆಗೆ ತಂದವೆ. ಮನೆಗೆ ಒಬ್ಬ ವ್ಯಕ್ತಿಯಾದರೂ ಹೋಗಿ ತಲಕಾವೇರಿಂದ ಪುಣ್ಯ ತೀರ್ಥನ ತಂದವೆ. ಅಂದು ಮನೆ ಮಂದಿಗ ಎಲ್ಲ ಬಾಳ ಭಕ್ತಿಯಿಂದ ಕಾವೇರಮ್ಮನ ತೀರ್ಥನ ಸೇವಿಸುವೆ. ಅಂದು ವಿಶೇಷತೆ ಹೇಳ್ರೆ ತಲಕಾವೇರಿಲಿ ತೀರ್ಥ ಬರುವ ಹೊತ್ತಿಗೆ ಎಲ್ಲಾ ಬಾವಿಗಳಲ್ಲಿ ಕೂಡ ದೇವಿ ಕಾವೇರಮ್ಮನ ದರ್ಶನ ಬರುವ ಸಂಭವ ಗೊತ್ತಾದೆತ್ತ ಹಿರಿಯವರ ಒಂದು ನಂಬಿಕೆ. ಅಲ್ಲಿಗೆ ಕೂಡ ಅರಿಶಿನ ಕುಂಕುಮ ಹೂ ಹಾಕಿ ಪೂಜೆ ಮಾಡಿ ಬಾಕನ ಬಿಂದಿಗೆಯಲ್ಲಿ ನೀರು ತಕೊಂಡು ಮನೆಗೆ ಬಂದವೆ. ಇನ್ನು ಕಾವೇರಿ ಸಂಕ್ರಮಣದಲ್ಲಿ ವಿಶೇಷ ಫಲಹಾರ ಕೂಡ ಮಾಡುವೆ. ತೀರ್ಥ ಬರುವ 1 ದಿನದ ಮೊದಲು ಅಕ್ಕಿ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಮೆಂತ್ಯ ಕಾಳನ್ನ ನೆನೆಯಕ್ಕೆ ಹಾಕಿ ಸಾಯಂಕಾಲ ಅಂದ್ರೆ ಮುಸ್ಸಂಜೆ ಹೊತ್ತಿಗೆ ಅಕ್ಕಿ ಕಡಿದು ಮಡಗುವೆ. ಮಾರನೇ ದಿನ ಕೋಳಿ ಕುಂಗುವ ಹೊತ್ತಿಗೆ ಎದ್ದು ಗದ್ದೆಗೆ ಬೆತ್ತು ಕೂತಿದ್ದೇವಲ್ಲ, ಅದರಲ್ಲಿ ಕದರು ಕುಯ್ಯುವ ಗದ್ದೆ ತೇಳಿದ್ದದೆ. ಆ ಗದ್ದೆಗೆ ಬೆತ್ತು ಕೂತಿದ್ದೇವೆ. ಆ ಬೆತ್ತಿಗೆ ದೋಸೆ ಹಿಟ್ಟು, ಬಾಳೆಹಣ್ಣು, ಜೇನುತುಪ್ಪ, ತೆಂಗಿನಕಾಯಿ ತುರಿ ಇದನ್ನೆಲ್ಲ ಹಾಕಿ ಕೊಡಿ ಬಾಳೆ ಎಲೆಯಲ್ಲಿ ಹಿಟ್ಟು ಮಡಗಿ 3 ಸರಿ ಮನೆ ಹಿರಿಯವು ಪಾಂಡವರನ್ನ ಕರೆಯುವ ಒಂದು ಸಂಪ್ರದಾಯ ಉಂಟು. ಇದು ಯಾಕೆ ತೇಳ್ರೆ ಪಾಂಡವರ ಕೈಯಿಂದ ಭೂಮಿ ಪಡ್ಕೊಳ್ಳುವ ಒಂದು ಪದ್ಧತಿ. ಅಂದು ಮನೆಯೂ ಎಲ್ಲ ಸೇರಿ ಬೆಳಗಿನ ಫಲಹಾರನ ಮಾಡುವೆ. ಮತ್ತೆ ಫಲಹಾರಕ್ಕೆ ದೋಸೆ ಮತ್ತು ಹೆಸರು ಪಾಯಸ ಇದ್ದದೆ. ಇದರ ಜೊತೆಗೆ ಕೆಂಬೆಡೆಕಾಯಿ, ಹಸಿ ಕೆಂಬೆಡೆ ಅಥವಾ ಹಣ್ಣು ಕೆಂಬೆಡೆ ಕೂಡ ಇದ್ದದೆ. ಇದನ್ನು ಸಾಂಬಾರು ಅಥವಾ ಪಲ್ಯ ಕೂಡ ಮಾಡುವೆ. ಹೀಗೆ ಬೆಳಗಿನ ಫಲಹಾರ ಎಲ್ಲ ಮುಗಿಸಿ ಜಾತ್ರೆಗೆ ಹೋದವೆ. ಹಿಂದಿನ ಕಾಲಲ್ಲಿ ತುಂಬ ವಾಹನಗ ಇಲ್ಲದರಿಂದ ನಡ್ಕಂಡೇ ಹೋಗುತ್ತಿದ್ದೋ. ಹಿಂಗೆ ಹೋಕನ ಬಾಳೆಹಣ್ಣು ದೋಸೆನ ಬುತ್ತಿ ಕಟ್ಟಿಕೊಂಡು ಹೋಗಿ ದಾರಿ ಮಧ್ಯೆಯಲ್ಲಿ ಕುದ್ದು ತಿಂತಾ ಇದ್ದೋ. ಹಿಂಗೆ ಕಾವೇರಮ್ಮನ ಸನ್ನಿಧಿಲಿ ಸುಮಾರು 1 ತಿಂಗಳ ಕಾಲ ಹಬ್ಬದ ವಾತಾವರಣ ಇದ್ದದೆ. ಮುಂದೆ ಹೆಂಗೆ ತೇಳ್ರೆ ನಾವು ಸಣ್ಣವಾಗಿರ್ಕನ ಜಾತ್ರೆಗೆ ಕರ್ಕೊಂಡು ಹೋದು ತುಂಬಾ ಕಷ್ಟ. ಆಗ ಬಡತನ ಕೂಡ ಇರ್ತಿತ್ತು. ಕಾಲ್ನಡಿಗೆಯಲ್ಲಿ ತಲಕಾವೇರಿಗೆ ಹೋಗ್ತಿದ್ದೋ. ಹಂಗೆ ಹೋಕನ ಮನೆಯಿಂದ ಕಬ್ಬುನ ಕೂಡ ಹಿಡ್ಕೊಂಡು ಹೋಗ್ತಾ ಇದ್ದೋ. ಕಬ್ಬು ತಿಂದುಕೊಂಡು ಮನೆ ಮಂದಿ ಎಲ್ಲ ಹೋಕನ ತುಂಬಾ ಲಾಯಕ ಇತ್ತು. ಮನ್ಸಿಗೆ ಖುಷಿನೂ ಆಗ್ತಾ ಇತ್ತು. ಹಿಂಗೆ ಭಾಗಮಂಡಲಕ್ಕೆ ಹೋಕನ ಹಿರಿಯವ್ರನ್ನ ಅಂದರೆ ತೀರಿ ಹೋದ ಇದ್ದವೆಲ್ಲ ಅವ್ರನ್ನ ಕರೆಯೋದು ಕೂಡ ಒಂದು ಸಂಪ್ರದಾಯ. ಹಂಗೆ ಭಾಗಮಂಡಲ ಸಂಗಮಲ್ಲಿ ಮೀದು ಹಿರಿಯವಕ್ಕೆ ಪಿಂಡ ಹಾಕಿ ಬಗಂಡೇಶ್ವರ ದೇವರಿಗೆ ಪೂಜೆ ಮಾಡಿ ತಲಕಾವೇರಿಗೆ ಹೋಗಿ ತೀರ್ಥ ಮತ್ತೆ ಹಣ್ಣುಕಾಯಿ ತಕೊಂಡು ಬಾದು ಅಲ್ಲಿಂದ
ಬ್ರಹ್ಮಗಿರಿ ಕುಂದಿಗೆ ಕೂಡ ಹತ್ತುತ್ತಾ ಇದ್ದು. ಅಲ್ಲಿ ಬ್ರಹ್ಮಗಿರಿ ಕುಂದಿನ ತುದಿವರೆಗೆ ಹೋಗಿ ಕೋಡಿಲಿ ಕುದ್ದು ಪೊರ್ಲಾದ ಪ್ರಕೃತಿ ಪರಿಸರನ ನೋಡಿ ಹಂಗೆ ವಾಪಸ್ ಇಳಿತಾ ಇದ್ದು. ಹಂಗೆ ಮನೆಗೆ ಬಂದು ರಾತ್ರಿ ಗುರುಕಾರಣರಿಗೆ ಎಡೆ ಹಾಕುವ ಒಂದು ಪದ್ಧತಿ ಕೂಡ ಉಂಟು. ಅಲ್ಲಿಗೆ ಕಾವೇರಿ ಸಂಕ್ರಮಣ ಹಬ್ಬದ ಗೌಜಿ ಮುಗ್ದದೆ. ಕೊಡಗಲಿ ತುಲಾ ಸಂಕ್ರಮಣ ಹಬ್ಬ ಹೆಂಗೆ ಆಚರಿಸುತ್ತಾ ತಿಳ್ಕೊಂಡ್ರಲ್ಲ. ಈಗ ಕೇಳಿ ಕಾವೇರಮ್ಮಂಗೆ ಒಂದು ಜಯಗೀತೆ. ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ, ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ. ಶಾಂತಿನ ಬೀಡು ಈ ನಮ್ಮ ಕೊಡಗು, ಈ ಜಮ್ಮ ಕೊಡಗು ನೋಡು. ಶಾಂತಿನ ಬೀಡು ಈ ನಮ್ಮ ಕೊಡಗು, ಈ ಜಮ್ಮ ಕೊಡಗು ನೋಡು. ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ, ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ. ಕಾವೇರಿಯ ನೆಲ ಪೊರ್ಲನ ಈ ನೆಲ, ಹಸಿರು ಉಸುರುನ ಪುಣ್ಯ ನೆಲ. ಕಾವೇರಿಯ ನೆಲ ಪೊರ್ಲನ ಈ ನೆಲ, ಹಸಿರು ಉಸುರುನ ಪುಣ್ಯ ನೆಲ. ಕಾಫಿಯ ಲಕ್ಕಿ ಭತ್ತದ ಬಯಲು, ವೀರ ಯೋಧರ ನಾಡು ಇದು. ಕಾಫಿಯ ಲಕ್ಕಿ ಭತ್ತದ ಬಯಲು, ವೀರ ಯೋಧರ ನಾಡು ಇದು. ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ, ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ. ನಿನ್ನಯ ಮಡಿಲ ಮಕ್ಕಳ ರಕ್ಷಣೆ ಮಾಡಿಕೆ ಮನ್ಸು ಮಾಡವ್ವ. ನಿನ್ನಯ ಮಡಿಲ ಮಕ್ಕಳ ರಕ್ಷಣೆ ಮಾಡಿಕೆ ಮನ್ಸು ಮಾಡವ್ವ. ಅಪ್ಪಯ್ಯ ಗೌಡ ಕಾರ್ಯಪ್ಪ ತಿಮ್ಮಯ್ಯ ಎಷ್ಟೊಂದು ಕೀರ್ತಿ ಗಳಿಸ್ಯೋಳು. ಅಪ್ಪಯ್ಯ ಗೌಡ ಕಾರ್ಯಪ್ಪ ತಿಮ್ಮಯ್ಯ ಎಷ್ಟೊಂದು ಕೀರ್ತಿ ಗಳಿಸ್ಯೋಳು. ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ, ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ. ಆದೇಶ ಸೇವೆ ಇಂದಿನ ಮಕ್ಕಳಿಗೆ ಬೆಳಕು ತೋರಿಸುವಂಗೆ ನೀ ಹರ್ಸಮ್ಮ. ಆದೇಶ ಸೇವೆ ಇಂದಿನ ಮಕ್ಕಳಿಗೆ ಬೆಳಕು ತೋರಿಸುವಂಗೆ ನೀ ಹರ್ಸಮ್ಮ. ಕಾವೇರಿ ಗುತಪ ಗುರು ಕಾರಣರು, ನೂರ್ಕಾಲ ಹರಸಲಿ ನಾಡ್ ಜನಗಳ. ಕಾವೇರಿ ಗುತಪ ಗುರು ಕಾರಣರು, ನೂರ್ಕಾಲ ಹರಸಲಿ ನಾಡ್ ಜನಗಳ. ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ, ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ. ಲೋಕೋಪಕಾರಿಣಿ ಕಾವೇರಿ ತಾಯಿ, ಫಲವತ್ ಮಾಡವ್ವ ಈ ಮಣ್ಣನ. ಲೋಕೋಪಕಾರಿಣಿ ಕಾವೇರಿ ತಾಯಿ, ಫಲವತ್ ಮಾಡವ್ವ ಈ ಮಣ್ಣನ. ಅಲ್ಲೊಂದು ಕುಂದು ಇಲ್ಲೊಂದು ತೋಡು, ಸುತ್ತೆಲ್ಲ ಹಸನ ಬಯಲು. ಅಲ್ಲೊಂದು ಕುಂದು ಇಲ್ಲೊಂದು ತೋಡು, ಸುತ್ತೆಲ್ಲ ಹಸನ ಬಯಲು. ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ, ಜಯ ಹೇ ಕೊಡಗನ ಮಾತೆ, ಜಯ ಹೇ ಕಾವೇರಿ ಮಾತೆ. ಶಾಂತಿನ ಬೀಡು ಈ ನಮ್ಮ ಕೊಡಗು, ಈ ಜಮ್ಮ ಕೊಡಗು ನೋಡು. ಶಾಂತಿನ ಬೀಡು ಈ ನಮ್ಮ ಕೊಡಗು, ಈ ಜಮ್ಮ ಕೊಡಗು ನೋಡು. ಜಯ ಹೇ ಕೊಡಗನ ಮಾತೆ, ಜಯ
जय हे कावेरी माते, जय हे कोडगन माते, जय हे कावेरी माते. ಕಾವೇರಮ್ಮಂಗೆ ಜಯಗೀತೆ ಕೇಳಿದ್ರಲ್ಲ, ಈಗ ಕಾವೇರಿ ತೀರದ ಬಗ್ಗೆ ವಿವರ ತಿಳ್ಕೊಳ್ಳೋಣ. ಕರ್ನಾಟಕದ ಜೀವನದಿ ಕಾವೇರಿ ಕೊಡಗು ಜಿಲ್ಲೆನ ಬ್ರಹ್ಮಗಿರಿಲಿ ಹುಟ್ಟಿರ್ದು ಎಲ್ಲವಕ್ಕೂ ತಿಳಿದ ವಿಷಯನೇ. ಕಾವೇರಿ ಭಾಗಮಂಡಲ ನಾಡು ತಲಕಾವೇರಿನ ಬ್ರಹ್ಮಗಿರಿ ಕುಂದನ ಬ್ರಹ್ಮಕುಂಡಿಕೆಯಲ್ಲಿ ಹುಟ್ಟಿ ತೀರ್ಥರೂಪಿಣಿಯಾಗಿ ಚಿಮ್ಮಿ ಗುಪ್ತಗಾಮಿನಿಯಾಗಿ ಹರಿದು ಭಾಗಮಂಡಲಲ್ಲಿ ತ್ರಿವೇಣಿ ಸಂಗಮಕ್ಕಾಗಿ ಹೋಗಿ ಕೊಡಗನ ಗಡಿ ದಾಟಿ ಚಾಮರಾಜನಗರ ಮೈಸೂರು ಸೀಮೆಗಾಗಿ ಹರಿದು ತಮಿಳುನಾಡಲ್ಲಿ ಸಮುದ್ರ ಸೇರಿದೆ. ಕಾವೇರಿ ಹುಟ್ಟಿದ ತಲಕಾವೇರಿ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಸೇರಿದ್ದು. ಇದು ಸಮುದ್ರ ಮಟ್ಟದಿಂದ ಸರಾಸರಿ 4400 ಅಡಿ ಎತ್ತರದ ಪ್ರದೇಶ ತೇಳಿ ದಾಖಲಾಗುಟ್ಟು. ಹಾಗೆ ಕಾವೇರಿ ಜಲನಯನ ಪ್ರದೇಶ 27,700 ಚದರ ಮೈಲಿಗಳಷ್ಟು ಉದ್ದ ಇದ್ದು, ತಾನು ಹರಿದು ಹೋಗುವ ದಾರಿ ಉದ್ದಕ್ಕೂ ಸುಮಾರು ಉಪನದಿಗಳನ್ನ ತನ್ನೊಟ್ಟಿಗೆ ಸೇರಿಸಿಕೊಂಡು ಕರ್ನಾಟಕದ ಮಹಾನದಿನೇ ಆಗುಟ್ಟು. ಈ ಉಪನದಿಗಳಲ್ಲಿ ಮುಖ್ಯವಾಗಿ ಭಾಗಮಂಡಲಲ್ಲಿ ಕನ್ನಿಕೆ, ಸುಜೋತಿ, ಹಾರಂಗಿ, ಶಿಂಷ, ಹೇಮಾವತಿ, ಸುವರ್ಣಾವತಿ, ಅರ್ಕಾವತಿ, ಕಪಿಲ, ಕಬಿನಿ, ಲಕ್ಷ್ಮಣತೀರ್ಥ, ಲೋಕಪಾವನಿ ಮುಖ್ಯ ಆದ್ದು. ಕಾವೇರಿ ಕರ್ನಾಟಕದ ಜೀವನದಿ ಆಗಿಯೂ ದಕ್ಷಿಣ ಗಂಗೆ ಆಗಿಯೂ ಕೊಡಗನ ಕುಲದೇವಿ ಆಗಿಯೂ ಕೊಡಗನ ಎಲ್ಲಾ ವರ್ಗದ ಜನಗಳಿಗೆ ಕುಲಮಾತೆ ಆಗಿಯೂ ಪ್ರತಿ ಮನೆಗಳಲ್ಲೂ ಪ್ರತಿಯೊಂದು ಕಾರ್ಬಾರಗಳಲ್ಲೂ ಕೆಲಸ ಕಾರ್ಯಗಳಲ್ಲೂ ಕಾವೇರಿನ ಬೇಡಿಕೊಂಡು ಕೊಡಗನ ಪದ್ಧತಿ. ಕಾವೇರಿ ಅಕ್ಟೋಬರ್ ತಿಂಗಳ ತೇಳ್ರೆ ತುಲಾಮಾಸಲಿ ಬರುವ ಸಂಕ್ರಮಣ ತೇಳ್ರೆ ನಿಡ್ನಾಲ್ ಆಕೇರಿಗೆ 31ನೇ ದಿನಲ್ಲಿ ತಲಕಾವೇರಿನ ಬ್ರಹ್ಮಕುಂಡಿಕೆಯಿಂದ ತೀರ್ಥರೂಪಿಣಿಯಾಗಿ ದರ್ಶನ ಕೊಟ್ಟದೆ. ಅಂದು ತಲಕಾವೇರಿಯಲ್ಲಿ ತೀರ್ಥಸ್ನಾನ ಮಾಡ್ದರ್ದ ಸಕಲ ಪಾಪಗಳು ನಾಶ ಆದಿತೇಳಿ ಹೇಳುವೆ. ಕಾವೇರಿ ಪುರಾಣದಲ್ಲಿ ವರ್ಣಿಸಿದಂಗೆ ಕಾವೇರಿ ಸಪ್ತ ನದಿಗಳಲ್ಲಿ ಒಂದಾಗಿದ್ದು ದಕ್ಷಿಣ ಭಾರತದ ಒಂದೇ ಒಂದು ಮಹಾನದಿನೂ ಹೌದು, ಜೀವನದಿನೂ ಹೌದು. ಕಾವೇರಿ ತಾನು ಹುಟ್ಟಿದ ಮೂಲಸ್ಥಾನದ ಸಮುದ್ರ ಸೇರುವಲ್ಲಿ ಮುಟ್ಟದ ಒಟ್ಟು ಉದ್ದ 802 ಕಿಲೋಮೀಟರ್ ಆಗಿದ್ದು, ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಹರಿದು ತಮಿಳುನಾಡಲ್ಲಿ 416 ಕಿಲೋಮೀಟರ್ ಹರಿದದೆ. ಉಳಿದ 64 ಕಿಲೋಮೀಟರ್ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿ ನಿರ್ಮಿಸಿ ಹರಿದು ಹೋದೆ. ಕಾವೇರಿ ತಲಕಾವೇರಿಯಿಂದ ಭಾಗಮಂಡಲದವರೆಗೆ ಗುಪ್ತಗಾಮಿನಿಯಾಗಿ ಹರಿದು ತ್ರಿವೇಣಿ ಸಂಗಮಲ್ಲಿ ಕನ್ನಿಕೆ, ಸುಜೋತಿಯರನ್ನ ಸೇರಿಸಿಕೊಂಡು ಬಲಮುರಿ, ಗುಯ್ಯ, ಕುಶಾಲನಗರ, ಕೂಡಿಗೆ, ಕಣಿವೆಗಾಗಿ ಹರಿದು ಹೋದೆ. ಕೂಡಿಗೆಯಲ್ಲಿ ಹರಿದು ಹೋಕನ ಹಾರಂಗಿ ಹೊಳೆ ಸೇರಿದೆ. ಇದು ಮಾತ್ರ ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಹರಿಯುವ ಸಣ್ಣ ಪುಟ್ಟ ಹೊಳೆಗೆ ಆದ ಕಕ್ಕಬೆ ಹೊಳೆ, ಕಡಮಾರು ಹೊಳೆ, ಕೂಟು ಹೊಳೆನು ಕಾವೇರಿನ ಸೇರಿಕೊಂಡದೆ. ಹಾರಂಗಿಲಿ ಕಾವೇರಿಗೆ ಆಣೆಕಟ್ಟು ಕಟ್ಟಿದ್ದು, ಅಲ್ಲಿಂದ ಮೈಸೂರು ಜಿಲ್ಲೆಗೆ ಹೊರಟ ಕಾವೇರಿಗೆ ಕೃಷ್ಣರಾಜಸಾಗರ ಆಣೆಕಟ್ಟನ್ನ ಕಟ್ಟಿಯೋಳು. ಇಲ್ಲಿಂದ ಮುಂದೆ ಹೇಮಾವತಿ ಮತ್ತೆ ಲಕ್ಷ್ಮಣ ತೀರ್ಥ ಹೊಳೆಗ ಕಾವೇರಿನ ಸೇರಿಕೊಂಡವೆ. ಇಲ್ಲಿಂದ ಮುಂದೆ 2 ಕವಲಾಗಿ ಒಡೆದು ಶ್ರೀರಂಗಪಟ್ಟಣನ ದ್ವೀಪ ಆಗಿ ಮಾಡಿ ಶಾಂತ ಆಗಿ ಹರಿದು ಅಲ್ಲಿನ ಸಂಗಮಲ್ಲಿ ಮತ್ತೆ ಒಂದಾಗಿ ಹರಿದದೆ. ಶ್ರೀರಂಗಪಟ್ಟಣದ ಸೌಂದರ್ಯನ ನೋಡಿದ ಟಿಪ್ಪು ತನ್ನ ಅರಮನೆನ ಅಲ್ಲಿಗೆ ಬದಲಾಯಿಸಿ ದರಿಯಾದವಲತ್ತೇಳಿ ಕರೆದದೆ. ಹಂಗೆ ಅವನ ಅಪ್ಪ ಹೈದರಾಲಿನ ಗೋರಿನಸನ ಇಲ್ಲೇ ಕಟ್ಟಿದೆ. ಶ್ರೀರಂಗಪಟ್ಟಣ ಪೊರ್ಲುನ ಪ್ರಕೃತಿ ಸೌಂದರ್ಯದಿಂದ ಕೂಡಿದ್ದು, ಇಲ್ಲಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತೆ ಸಂಗಮ ಪುಣ್ಯಕ್ಷೇತ್ರ ಆಗಿ ಸಾವಿರಾರು ಭಕ್ತರನ್ನ ಪ್ರವಾಸಿಗರನ್ನ ಕೈಬೀಸಿ ಕರೆದದೆ. ಇಲ್ಲಿಂದ ಮುಂದೆ ಕಾವೇರಿ ಪುನಃ ರಭಸ ಆಗಿ ಹರಿದು ಲೋಕಪಾವನಿ ತೇಳುವ ಹೊಳೆನ ಸೇರಿಕೊಂಡು ಅಲ್ಲಿಂದ ಮುಂದೆ ಹೋಕನ ಟಿ ನರಸೀಪುರ ತೇಳ್ರೆ ತಿರುಮಕೊಡಲು ನರಸೀಪುರಲ್ಲಿ ಕಬಿನಿ ಹೊಳೆ ಸೇರಿಕೊಂಡು ಅಲ್ಲಿಂದ ಕಾಕನಕೋಟೆಗಾಗಿ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗ, ಅರಬಿತಿಟ್ಟು ಅಥವಾ ರಂಗನತಿಟ್ಟು ಹಿಂಗೆ ಅಭಯಾರಣ್ಯಲ್ಲಿ ಹರಿದು ಸುವರ್ಣಾವತಿನ ಸೇರಿಕೊಂಡು ಮುಂದೆ ಗುಂಬಲ್ ತೇಳುವ ಉಪನದಿನ ಸೇರಿಸಿಕೊಂಡು ಅಲ್ಲಿಂದ ಆಗ್ನೇಯ ದಿಕ್ಕಿಗೆ ತಿರುಗಿ ಸಿಂಷಾ ಹೊಳೆನ ಸೇರಿಕೊಂಡದೆ. ಇಲ್ಲಿಂದ ಮುಂದೆ ಆಳ ಆಗಿ ಹರಿದು ಸುಮಾರು ಜಲಪಾತಗಳನ್ನ ಸೃಷ್ಟಿ ಮಾಡಿಕೊಂಡು ಶಿವನ ಸಮುದ್ರ ಹತ್ರ ಪುನಃ 2 ಕವಲಾಗಿ ಒಡೆದು ಗಗನಚುಕ್ಕಿ, ಬರಚುಕ್ಕಿ ತೇಳಿ ಹೆಸರುವಾಸಿ ಜಲಪಾತಗಳನ್ನ ಸೃಷ್ಟಿಗೆ ಕಾರಣ ಆದೆ. ಈ ನೈಸರ್ಗಿಕ ಜಲಪಾತಗಳನ್ನ ಉಪಯೋಗಿಸಿಕೊಂಡು ಏಷ್ಯಾದ ಪ್ರಥಮ ದೂರ ಪ್ರಸರಣ ಜಲವಿದ್ಯುತ್ ಸ್ಥಾವರನ ಕಟ್ಟಿಯೋಳು. ಇಲ್ಲಿ ತಯಾರಾಗುವ ಕರೆಂಟ್ನಿಂದಲೇ ಮುಂದೆ ತಮಿಳುನಾಡು ಮೆಟ್ಟೂರು ಡ್ಯಾಂ ಕಟ್ಟಿಗೆ ಸಾಧ್ಯ ಆಗುಟ್ಟು. ಶಿಂಷಾ ಜಲವಿದ್ಯುತ್ ಸ್ಥಾವರದ ಮುಂದೆ ಪುನಃ 2 ಕವಲುಗ ಮತ್ತೆ ಒಂದಾಗಿ ಮೇಕೆದಾಟು ತಿಳುವಲಿಗೆ ಕಾವೇರಿ ಹರಿದು ಹೋದೆ. ಮತ್ತೆ ಮತ್ತೊಂದು ಉಪನದಿ ಅರ್ಕಾವತಿ ಸೇರಿಕೊಂಡೆ. ಮೇಕೆದಾಟುಲಿ ಕಾವೇರಿ ಬಾರಿ ಸಣ್ಣದಾಗಿ ಹರಿದು ಇಲ್ಲಿ ಮೇಕೆ ತೇಳ್ರೆ ಆಡಸನ ಹೊಳೆ ದಾಟಕ್ಕೂ ತೇಳ್ದರ್ನ ಇಲ್ಲಿ ಮೇಕೆ ತೇಳ್ರೆ ಆಡಸನ ಹೊಳೆ ದಾಟಕ್ಕೆ ತೇಳ್ದರಿಂದ ಇಲ್ಲಿಗೆ ಮೇಕೆದಾಟು ತೇಳಿ ಹೆಸರು ಬಂದುಟ್ಟು ಗಡ. ಇಲ್ಲಿಂದ ಮುಂದೆ ಹೋದ ಕಾವೇರಿ ತಮಿಳುನಾಡು ಗಡಿ ಪ್ರವೇಶಿಸಿದೆ. ಇಲ್ಲಿಂದ ಪೂರ್ವಕ್ಕೆ ಹೋದ ಕಾವೇರಿ 64 ಕಿಲೋಮೀಟರ್ಗಳಷ್ಟು ದೂರ ಕರ್ನಾಟಕ ಮತ್ತೆ ತಮಿಳುನಾಡಿನ ನಡುಲಿ ನೈಸರ್ಗಿಕ ಗಡಿಯಾಗಿ ಮುಂದುವರೆದಿದೆ. ಇದರ ನಡುಲಿ ಉಡುತೊರೆ ತೇಳುವ ಒಂದು ಹಳ್ಳ ಕಾವೇರಿನ ಸೇರಿದೆ. ತಮಿಳುನಾಡು ಸೇರಿದ ಮೇಲೆ ಕಾವೇರಿ ಪೂರ್ವಕ್ಕಾಗಿ ಮುಂದೆ ಹೋಗಿ ಸೇಲಂ ಮತ್ತೆ ಕೊಯಮತ್ತೂರು ಜಿಲ್ಲೆನ ನಡುಲಿ ಹರಿದು ಹೊಗೇನಕಲ್ ತೇಳುವಲ್ಲಿ ಸಣ್ಣ ಪುಟ್ಟ ಜಲಪಾತಗಳನ್ನ ನಿರ್ಮಿಸಿದೆ. ಹೊಗೇನಕಲ್ ಕರ್ನಾಟಕ ಮತ್ತೆ ತಮಿಳುನಾಡು 2 ರಾಜ್ಯಗಳಿಗೆ ಸೇರಿದ್ದು ನೈಸರ್ಗಿಕ ಆಗಿ ಬಂಡೆಕಲ್ಲುಗಳಿಂದ ಕಣಿವೆಗಳಿಂದ ಕೂಡಿ ಲಾಯ್ಕನ ಪ್ರಕೃತಿ ಸೌಂದರ್ಯದಿಂದ ಕೂಡಿಟ್ಟು. ಅಲ್ಲಿಂದ ದಿಕ್ಕು ಬದಲಿಸಿ ದಕ್ಷಿಣಕ್ಕೆ ಹರಿದ ಕಾವೇರಿಗೆ ಮೆಟ್ಟೂರಲ್ಲಿ ಆಣೆಕಟ್ಟು ಕಟ್ಟಿಯೋಳು.
ಅಲ್ಲಿಂದ ಮುಂದೆ ಪೂರ್ವಘಟ್ಟ ಕಾಡು ಸೇರಿ ದಕ್ಷಿಣಕ್ಕೆ ಹೋಗಿ ಮೆಟ್ಟೂರಿಂದ 45 ಕಿಲೋಮೀಟರ್ ದೂರಲ್ಲಿ ಮುಖ್ಯ ಆದ ಉಪನದಿ ಭವಾನಿನ ಸೇರಿಕೊಂಡು ಪೂರ್ವ ದಿಕ್ಕಿಗೆ ಬದಲಾಗಿ ಅಗಾಲಾಗಿ ಹರಿದು ಮುಂದೆ ನೋಯಿಲ್ ಮತ್ತೆ ಅರ್ಕಾವತಿ ತೇಳುವ 2 ಉಪನದಿಗ ಸೇರಿಕೊಂಡವೆ. ಅಲ್ಲಿಂದ ರಭಸ ಹೆಚ್ಚಿಸಿಕೊಂಡು ತಿರುಚನಾಪಳ್ಳಿಗೆ ಹೋಗಿ ಪೂರ್ವಕ್ಕೆ ಭಾರಿ ವಿಶಾಲ ಆಗಿ ಹರಿದು ಅಖಂಡ ಕಾವೇರಿ ತೇಳಿ ಕರೆಸಿಕೊಂಡದೆ. ಅಲ್ಲಿಂದ ಮತ್ತೆ ಕವಲಾಗಿ ಒಡೆದದೆ. ಇಲ್ಲಿ ಮುಟ್ಟ ಸುಮಾರು ಸಲ ಕವಲಾಗಿ ಒಡೆದರೂ ಕವಲುಗಳಿಗೆ ತನ್ನ ಮೂಲ ಹೆಸರನ್ನೇ ಹಂಗೆ ಒಳಿಸಿಕೊಂಡು ಹೋಗಿದ್ದ ಕಾವೇರಿ ಇಲ್ಲಿನ ಒಂದು ಕವಲಿಗೆ ಕೊಲೆರಾ ಅಂತೇಳಿ ಕರೆದವೆ. ಈ ಕೊಲೆರಾನ್ ಹೊಳೆಗೆ 1836ರಲ್ಲಿ ಅಣೆಕಟ್ಟು ಕಟ್ಟಿಳು. ಸುಮಾರು 16 ಕಿಲೋಮೀಟರ್ ದೂರ ಹೋದ ಮೇಲೆ ಪುನಃ ಕವಲು ಒಂದುಗೂಡಿದೆ. ಈ 16 ಕಿಲೋಮೀಟರ್ ದೂರದ ದ್ವೀಪಕ್ಕೆ ಶ್ರೀರಂಗಂ ತೇಳಿ ಕರೆದವೆ. ಈ 2 ಕವಲುಗ ಮತ್ತೆ ಒಂದಾಗುವ ಜಾಗಲಿ ತಮಿಳುನಾಡಿನ ಪ್ರಸಿದ್ಧ ರಾಜ ಆಗಿದ್ದ ಚೋಳ ರಾಜ ಕಟ್ಟಿಸಿದ ಗ್ರ್ಯಾಂಡ್ ಅಣೆಕಟ್ಟು ಉಂಟು. ಇಲ್ಲಿಂದ ಮುಂದೆ ಹರಿದ ಕಾವೇರಿ ಮತ್ತೆ ಪುನಃ ಕವಲಾಗಿ ಹರಿದು ಒಂದು ಕವಲಿಗೆ ವೆಣ್ಣಾರ್ ತೇಳಿ ಹೆಸರು ಉಂಟು. ಮೂಲ ಹೆಸರು ಕಾವೇರಿ ತೇಳುವ ಮತ್ತೊಂದು ಕವಲು ಟ್ರಂಕ್ ಬಾರ್ ತೇಳುವ ಉತ್ತರಕ್ಕೆ 13 ಕಿಲೋಮೀಟರ್ ದೂರದ ಕಾವೇರಿ ಪಟ್ಟಣಂ ಅಥವಾ ಪೂಂಪಟ್ಟಣಂ ತೇಳುವಲ್ಲಿ ಬಂಗಾಳ ಕೊಲ್ಲಿನ ಸೇರಿದೆ. ಮತ್ತೊಂದು ಕವಲು ಚಿದಂಬರಂ ಹತ್ರ ಸಮುದ್ರ ಸೇರಿದೆ. ಕೊಡಗಿನ ತಲಕಾವೇರಿಯಿಂದ ಇಲ್ಲಿ ಮುಟ್ಟ 802 ಕಿಲೋಮೀಟರ್ ಸುದೀರ್ಘ ಹಾದಿಲಿ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡಿನ ಜನಗಳಿಗೂ ರೈತರಿಗೂ ಜೀವಜಲ ಕೊಟ್ಟು ಹಸಿರನ ಪ್ರಕೃತಿನ ತನ್ನ ಮಡ್ಲಲ್ಲಿ ತುಂಬಿಸಿಕೊಂಡೇ ಹೋದೆ. ಕರ್ನಾಟಕ ಮತ್ತು ತಮಿಳುನಾಡು ಜನಗಳ ಜೀವದ ಜೀವನೇ ಆಗಿರುವ ಕಾವೇರಿ ಜೀವನದಿ ಆಗಿ ದಕ್ಷಿಣ ಗಂಗೆ ಆಗಿ ರೈತರ ಜೀವನದಿ ಆಗಿ ದಕ್ಷಿಣ ಗಂಗೆ ಆಗಿ ನಾಡಿನ ರೈತರ ಫಸಲನ್ನ ಸಮೃದ್ಧಿಗೊಳಿಸಿಕೊಂಡು ಹರಿದು ಹೋದೆ ನಮ್ಮ ಕೊಡಗಿನ ಕಾವೇರಿ. ಕಾವೇರಿ ತೀರದ ಬಗ್ಗೆ ವಿವರ ತಿಳ್ಕೊಂಡ್ರಲ್ಲ. ಇನ್ನು ಮುಂದೆ ಕೇಳಿ ಒಂದು ಕವನ ಕೇಳಿದ್ರಿಯಲ್ಲ. ಈಗ ಭಾಗಮಂಡಲ ಮತ್ತು ತಲಕಾವೇರಿ ದಾರಿ ಮಧ್ಯದ ಚಿತ್ರಣನ ಸ್ವಲ್ಪ ತಿಳ್ಕೊಂಬನು. ಭಾಗಮಂಡಲದ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳ. ಭಾಗಮಂಡಲದಿಂದ ತಲಕಾವೇರಿಗೆ ಹೋಗನ ದಾರಿ ನೆಡುಲಿ ಸುಮಾರು 5.5 ಕಿಲೋಮೀಟರ್ ಹೋದ್ರೆ ಒಂದು ಕಾಲ್ ದಾರಿ ಸಿಕ್ಕಿದೆ. ಅಲ್ಲಿ ಭೀಮನ ಕಲ್ಲಂತೇಳುವ ಒಂದು ಬಂಡೆ ಕಲ್ ಉಟ್ಟು. ಅದು ಪಾಂಡವು ವನವಾಸ ಮಾಡ್ಕನ ಅಲ್ಲಿಗೆ ಬಂದ ಗುರುತಾಗಿ ಈ ಕಲ್ಲು ಒಳ್ದುಟ್ಟು ಅಂತ ಹೇಳಿವೆ. ವನವಾಸದಲ್ಲಿರ್ಕನ ಭೀಮಂಗೆ ಊಟ ಮಾಡ್ಕನ ಅನ್ನಲ್ಲಿ ಸಿಕ್ಕಿದ್ದ ಕಲ್ಲನ್ನ ಅಲ್ಲೇ ಬಿಸಾಡ್ತಗಡ. ಅದೇ ಭೀಮನ ಕಲ್ಲಂತ ಹೇಳಿವೆ. ಭೀಮನ ಕಲ್ಲಿಂದ ಮುಂದೆ ಬಂದಂಗೆ ಸಿಕ್ಕಿದ್ದು ಸಲಾಂ ಕಲ್. ಹಿಂದೆ ಟಿಪ್ಪಿನ ಕಾಲಲ್ಲಿ ಟಿಪ್ಪು ಕೊಡಗಿಗೆ ದಂಡೆತ್ತಿ ಬಂದು ಕೊಡಗನ ವಶಪಡಿಸ್ಕೊಂಡು ತಲಕಾವೇರಿನ ಕೊಳ್ಳೆ ಹೊಡೆಯಕ್ಕೆ ಬಂದು ಭಾಗಮಂಡಲಲ್ಲಿ ಹಾನಿ ಮಾಡಿ ಮುಂದೆ ತಲಕಾವೇರಿಗೆ ಹೋಗನ ಭಾಗಮಂಡಲ ದಾಟ್ದಂಗೆ ಮನಸ್ಕರ್ಗಿ ಮುಂದೆ ಹೋಗಕ್ಕೆ ಮನ್ಸಾಗ್ದೆ ಅಲ್ಲೇ ಇದ್ದ ಒಂದು ಕಲ್ಲಿಗೆ ನಮಸ್ಕಾರ ಮಾಡಿ ಹಿಂದಕ್ಕೆ ಹೋತು ಅಂತೇಳಿ ಇತಿಹಾಸ ಹೇಳ್ದೆ. ಹಿಂಗೆ ನಮಸ್ಕಾರ ಮಾಡ್ದ ಕಲ್ಲು ಸಲಾಂ ಕಲ್ಲು ಅಂತ ಹೇಳಿ ಹೆಸರು ಪಡ್ಕೊಂಡುಟ್ಟು. ತಲಕಾವೇರಿ ಮತ್ತೆ ಭಾಗಮಂಡಲಲ್ಲಿ ಅಗಸ್ತ್ಯ ಋಷಿ ಸ್ಥಾಪನೆ ಮಾಡ್ದ ಮೂಲ ಕಾವೇರಿ ಮಾತ್ರ ಅಲ್ಲದೆ ಭಾಗಮಂಡಲದ ಬಗಂಡೇಶ್ವರ, ಅಗಸ್ತೇಶ್ವರ, ಗಣಪತಿ, ಸುಬ್ರಹ್ಮಣ್ಯ ದೇವಸ್ಥಾನಗಳು ಓಳೋ. ಬಗಂಡೇಶ್ವರ ಸನ್ನಿಧಾನಲ್ಲಿ ಇರುವ ಶಿವಲಿಂಗನ ಅಗಸ್ತ್ಯ ಋಷಿ ವಿಶೇಷ ಆಗಿ ಪ್ರತಿಷ್ಠಾಪನೆ ಮಾಡ್ದು ಇದು ಭಾರಿ ಶಕ್ತಿವಂತ ಶಿವಲಿಂಗ ಆಗುಟ್ಟು ಅಂತ ಹೇಳಿ ಹಿರಿಯವು ಹೇಳಿವೆ. ಭಾಗಮಂಡಲ ಮತ್ತು ತಲಕಾವೇರಿ ದಾರಿ ಮಧ್ಯದ ಚಿತ್ರಣನ ನೀವು ತಿಳ್ಕೊಂಡ್ರಲ್ಲ. ಈಗ ಕೇಳಿ ಒಂದು ಕವನದ ಶೀರ್ಷಿಕೆ ಕಾವೇರಿ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ ಬ್ರಹ್ಮಕುಂಡಿಕೆಯಿಂದುಕ್ಕಿ ಬರುವ ಪಾವನ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ ಬ್ರಹ್ಮಕುಂಡಿಕೆಯಿಂದುಕ್ಕಿ ಬರುವ ಪಾವನ ತೀರ್ಥ. ಕೊಡಗಿನ ಜನಗಳಿಗಿದು ಪವಿತ್ರ ತೀರ್ಥ. ಸಪ್ತಋಷಿಗ ತಪಗೈದ ತಲಕಾವೇರಿ ತೀರ್ಥ. ಭಗಂಡೇಶ್ವರ ದೇವಂಗೆ ಪ್ರಥಮ ತೀರ್ಥ. ಮನೆ ಮನೆಯಲ್ಲೂ ಪೂಜಿಸುವ ಪುಣ್ಯ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ. ಬ್ರಹ್ಮದೇವನ ಪಾದಸ್ಪರ್ಶದ ಬ್ರಹ್ಮಗಿರಿ ತೀರ್ಥ. ಬ್ರಹ್ಮದೇವನ ಮಾನಸ ಪುತ್ರಿ ಲೋಪಾಮುದ್ರ ತೀರ್ಥ. ಬ್ರಹ್ಮದೇವ ಶಂಕಲಿ ತುಂಬಿಸಿದ ತೀರ್ಥ. ವ್ರಜನದಿ ಜಲದೊಟ್ಟಿಗೆ ಸೇರಿದ ತೀರ್ಥ. ಕವೇರ ಮುನಿನ ತಪಸ್ಸಿನ ಫಲದ ತೀರ್ಥ. ಕವೇರ ರಾಜನ ಮಗಳಾಗಿ ಕಾವೇರಿ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ. ಅಗಸ್ತ್ಯ ಮುನಿಗಳನ್ನ ವರಿಸಿದ ಲೋಪಾಮುದ್ರ ತೀರ್ಥ. ಅಗಸ್ತ್ಯ ಋಷಿಗ ಕಮಂಡಲಲ್ಲಿ ತುಂಬಿಸಿದ ತೀರ್ಥ. ಗಣಪತಿನೇ ಕಾಗಿರೂಪಲಿ ಬಂದು ಕೆಡಗಿದ ತೀರ್ಥ. ನಾಗಲೋಕದವು ತಡೆದ ಗುರುತನ ನಾಗತೀರ್ಥ. ಕುಂಡಿಕೆಂದ ಉಕ್ಕಿ ಬರುವ ಸಂಕ್ರಮಣ ತೀರ್ಥ. ಬ್ರಹ್ಮಗಿರಿಂದ ಭಾಗಮಂಡಲಕ್ಕೆ ಹರಿದ ಗುಪ್ತಗಾಮಿನಿ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ. ಕನಕ್ಕೆ ಸುಜ್ಯೋತಿಯರನ್ನ ಕೂಡಿ ಸಂಗಮ ತೀರ್ಥ. ಭಾಗಮಂಡಲ ಸಂಗಮಲಿ ಭಗಂಡ ತೀರ್ಥ. ಸುಜ್ಯೋತಿಯನ ಪಾವನೆಗೆ ಕಾರಣ ತೀರ್ಥ. ಭವರೋಗ ನಿವಾರಣೆನ ಬ್ರಹ್ಮವಾರಿ ತೀರ್ಥ. ಪಾಪ ನಿವಾರಣಾ ಸಾಧನದ ಪುಣ್ಯವಾಹಿನಿ ತೀರ್ಥ. ಪಾಪ ಪರಿಹಾರದ ಜನೋದ್ಧಾರಿಣಿ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ. ಕರ್ನಾಟಕದ ಜನತೆಗೆ ಜೀವನ ತೀರ್ಥ. ತಮಿಳುನಾಡಿನ ಸಂಪತ್ತಿಗೆ ಆಧಾರ ತೀರ್ಥ. ಸಪ್ತ ನದಿಗಳಲ್ಲಿ ಒಂದಾದ ಕಾವೇರಿ ತೀರ್ಥ. ಸಪ್ತ ಸಾಗರನ ವರಿಸಿದ ಲೋಕೋದ್ಧಾರಣಿ ತೀರ್ಥ. ಜನಕೋಟಿ ಪಾಲಿಗಿದ್ದು
ಪಾವನ ಚರಿತ್ರನ ತೀರ್ಥ ಲೋಕ ಕಲ್ಯಾಣಕ್ಕೆ ಹರಿದ ಕೊಡಗಿನ ಕಾವೇರಿ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ ಬ್ರಹ್ಮಕುಂಡಿಕೆಯಿಂದೊಕ್ಕಿ ಬರುವ ಪಾವನ ತೀರ್ಥ. ತೀರ್ಥ ಇದು ತೀರ್ಥ ಕಾವೇರಿ ತೀರ್ಥ ಬ್ರಹ್ಮಕುಂಡಿಕೆಯಿಂದೊಕ್ಕಿ ಬರುವ ಪಾವನ ತೀರ್ಥ. ಕವನ ಕೇಳಿದಿರಿಯಲ್ಲ. ಇಲ್ಲಿ ಮುಟ್ಟ ನೆಲ್ಲಕ್ಕಿ ಯುವತಿ ಮಂಡಳಿ ಮಡಿಕೇರಿ ಈ ಸಂಘದ ಸದಸ್ಯರಿಂದ ತುಲಾ ಸಂಕ್ರಮಣದ ವಿಶೇಷ ಕಾರ್ಯಕ್ರಮ ಕೇಳಿದರಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವು ಕೇಕಡ ಇಂದುಮತಿ ರವೀಂದ್ರ, ಗುತ್ತಿಮುಂಡನ ಇಂದಿರಾ ಗಿರೀಶ್, ಗುತ್ತಿಮುಂಡನ ಕಾವ್ಯ ನವೀನ, ಪೊನ್ನಚನ ಶರ್ಮಿಳಾ ಲವಪ್ಪ, ಪೊನ್ನಚನ ಧೃತಿ ಲವಪ್ಪ. ಕಾರ್ಯಕ್ರಮ ಕೇಳಿದ ನಿಮ್ಗೆಲ್ಲವಕ್ಕೂ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.